ನಮಸ್ಕಾರ. ಇವತ್ತು ಅಹಮದಾಬಾದ್ ನಡೆದಂತಹ ಒಂದು ವಿಮಾನ ದುರ್ಘಟನೆ ಬಗ್ಗೆ ನಿಮ್ಗೆ ಈಗಾಗಲೇ ಮಾಹಿತಿ ಬಂದಿದೆ. ಒಟ್ಟು 242 ಜನ ವಿಮಾನದಲ್ಲಿ ಇದ್ದರು. ಅದರಲ್ಲಿ 230 ಜನ ಪ್ರಯಾಣಿಕರು, 10 ಜನ ಕ್ರೂ ಮೆಂಬರ್ಸ್ ಮತ್ತು ಇಬ್ಬರು ಪೈಲಟ್ಗಳು. ಈ ಘಟನೆ ನಮಗೆ ಸುಮಾರು 15 ವರ್ಷಗಳ ಹಿಂದಿನ ಮಂಗಳೂರು ನಡೆದಂತಹ ಘಟನೆಯ ಬಗ್ಗೆ ನೆನಪನ್ನು ತರುತ್ತೆ. ಅದು 2010 ಮೇ 22. ಮಂಗಳೂರಿಗೆ ದುಬೈನಿಂದ ಬರ್ತಿದ್ದಂಥ ಒಂದು ವಿಮಾನ ಇಲ್ಲಿ ಏನು ಲ್ಯಾಂಡ್ ಮಾಡುವಂಥ ಸಂದರ್ಭದಲ್ಲಿ ಮಂಗಳೂರು ವಿಮಾನ ನಿಲ್ದಾಣ ಟೇಬಲ್ ಟಾಪ್ ರನ್ವೇ, ಅಂದರೆ ಇಲ್ಲಿ ಲ್ಯಾಂಡ್ ಮಾಡಬೇಕು ಅಂತಾದರೆ ಆ ಪೈಲಟ್ಗೆ ತುಂಬ ಏನು ಒಂದು ಅನುಭವ ಇರಬೇಕಾಗತ್ತೆ. ಅವನ ವಿಮಾನದ ಚಾಲನಾ ಹವರ್ಸ್ ಏನು ಅವಧಿ ಇರುತ್ತೆ ಅದು ತುಂಬ ಇರಬೇಕಾಗತ್ತೆ. ಅದರಿಂದ ಇಲ್ಲಿ ಲ್ಯಾಂಡ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಅನುಭವಸ್ಥ ಪೈಲಟ್ಗಳು ಲ್ಯಾಂಡ್ ಮಾಡುವಂಥ ಒಂದು ಅಗತ್ಯ ಇರುತ್ತೆ. ಆದರೆ ಈಗ ಏನು ಅಹಮದಾಬಾದ್ನಲ್ಲಿ ಸಂಭವಿಸಿರುವಂಥ ಈ ದುರ್ಘಟನೆಯನ್ನು ಗಮನಿಸುವಾಗ ಇಲ್ಲಿ ಪ್ಯಾರಿಸ್ನಿಂದ ದೆಹಲಿಗೆ ಬಂದಂಥ ವಿಮಾನ ಅದು ದೆಹಲಿಯಿಂದ ಅಹಮದಾಬಾದ್ಗೆ ಬಂತು, ಅಹಮದಾಬಾದಿಂದ ಲಂಡನ್ಗೆ ಹೋಗಬೇಕಾಗಿತ್ತು. ಆದ್ದರಿಂದ ಇಲ್ಲಿ ಅಹಮದಾಬಾದಿಂದ ಟೇಕ್ ಆಫ್ ಆದ 5 ನಿಮಿಷಗಳ ನಂತರ ಪೈಲಟ್ಗೆ ಒಂದು ರೀತಿಯಲ್ಲಿ ಅಪಾಯದ ಮುನ್ಸೂಚನೆ ಬಂದಿದೆ. ಆದ್ದರಿಂದ ಆತ ತಕ್ಷಣ ಮೇಡೆ 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 ಅಂತೇಳಿ 3 ಸಲ ಆತ ಕೂಗಿದ್ದಾರೆ. ಇದು ಒಬ್ಬ ಪೈಲಟ್ 3 ಸಲ ಮೇಡೆ ಅಂತ ಕೂಗಿದ್ರೆ ಅದರ ಅರ್ಥ ಏನು ಅಂತೇಳಿದ್ರೆ ಏರ್ ಟ್ರಾಫಿಕ್ ಸಿಸ್ಟಮ್ ATSಗೆ ಇದು ಒಂದು ರೀತಿಯಲ್ಲಿ ಅಪಾಯದ ಸೂಚನೆ. ಅಂದರೆ ಯಾವುದೋ ಒಂದು ವಿಮಾನ ಅಪಘಾತಕ್ಕೆ ಈಡಾಗುವಂಥ ಪ್ರಯಾಣಿಕರು ಪ್ರಾಣಾಪಾಯಕ್ಕೆ ತುತ್ತಾಗುವಂಥ ಒಂದು ಸಿಚುವೇಶನ್ ಸಂದರ್ಭ ಅಂತೇಳಿ ATS ಅವರಿಗೆ ಗೊತ್ತಾಗತ್ತೆ. ಅದರಿಂದ ತಕ್ಷಣ ಅವರು ಮುಂದೆ ಮಾಡಬೇಕಾಗಿರುವಂಥ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ. ವಿಮಾನ ಕ್ಲ್ಯಾಶ್ ಆಗಲಿಕ್ಕೆ ಕೆಲವೇ ನಿಮಿಷಗಳ ಮೊದಲು ಸಂಭವಿಸುವಂಥ ಈ ಪ್ರಕ್ರಿಯೆ ಇಲ್ಲಿ ಕೂಡ ಹಾಗೆ ಪೈಲಟ್ ಮೇಡೆ 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 ಅಂತ ಹೇಳಿದ್ದಾರೆ ಕೂಡ. ಯಾಕಂತ ಹೇಳಿದ್ರೆ ಅದನ್ನು ATS ಕನ್ಫರ್ಮ್ ಮಾಡಿದೆ. ಆದರೆ ನಂತರ ಮತ್ತೆ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವಾಗ ಇಲ್ಲಿ ಸಂಪರ್ಕ ತುಂಡಾಗಿದೆ. ಸಂಪರ್ಕ ತುಂಡಾದ ನಂತರ ವಿಮಾನ ಕೆಲವೇ ಸೆಕೆಂಡುಗಳ ನಂತರ ಇರ್ಬೋದು ಅಥವಾ ನಿಮಿಷ ಇರ್ಬೋದು ಕ್ಲ್ಯಾಶ್ ಆಗಿದೆ. ಅದು ಈಗ ಬ್ಲ್ಯಾಕ್ ಬಾಕ್ಸಲ್ಲಿ ಎಲ್ಲವೂ ಕೂಡ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ವಿಮಾನದಲ್ಲಿ ಇಡೀ ವಿಮಾನ ದುರ್ಘಟನೆಗೆ ಒಳಗಾದರೂ ಕೂಡ ಬ್ಲ್ಯಾಕ್ ಬಾಕ್ಸ್ ಅಂತೇಳಿ ಒಂದಿರುತ್ತೆ. ಆ ಬ್ಲ್ಯಾಕ್ ಬಾಕ್ಸಲ್ಲಿ ಪ್ರಯಾಣದ ಆ ಕೊನೆಯ ಸೆಕೆಂಡು ಅಂದರೆ ದುರ್ಘಟನೆಯ ಕೊನೆಯ ಕ್ಷಣಗಳಲ್ಲಿ ಪೈಲಟ್, ಕೋ ಪೈಲಟ್, ATS ನಡುವೆ ನಡೆದಂಥ ಅಷ್ಟು ಸಂಭಾಷಣೆಗಳು ರೆಕಾರ್ಡ್ ಆಗಿರುತ್ತೆ. ಅದು ಕೂಡ ಇಲ್ಲಿ ರೆಕಾರ್ಡ್ ಆಗಿರ್ಬೋದು. ಈಗ ಬಿದ್ದಂಥ ಈ ಪ್ರದೇಶ ಮಾತ್ರ ಏನು ಒಂದು ರೀತಿಯಲ್ಲಿ ಜನ ನಿಬಿಡ ಪ್ರದೇಶ. ಅಲ್ಲಿ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಇತ್ತು. ಅಲ್ಲಿ ಕೂಡ ಒಂದಿಷ್ಟು ಜನ ಇದ್ದರು. ಕೆಲವು ಏನು ವಿದ್ಯಾಭ್ಯಾಸ ಮಾಡುವಂಥ ವೈದ್ಯರು ಇದ್ದರು ಅಂತೇಳಿ ಕೂಡ ಸುದ್ದಿ ಬಂದಿದೆ. ಇನ್ನು ನಾವೀಗ ನೇರವಾಗಿ ಒಂದಿಷ್ಟು ಪಾಯಿಂಟ್ಗಳತ್ತ ಹೋಗೋಣ. ಆ ದಿವಸ ಮಂಗಳೂರಿನಲ್ಲಿ ನಡೆದಂಥ ಆ ವಿಮಾನ ದುರ್ಘಟನೆಯ ಸಂದರ್ಭದಲ್ಲಿ ಕೂಡ ಆ ವಿಮಾನ ಏರ್ ಇಂಡಿಯಾ ಆಗಿತ್ತು. ಅದು ಕೂಡ ಬೋಯಿಂಗ್ ವಿಮಾನವೇ ಆಗಿತ್ತು. ಈಗ ಕೂಡ ಏರ್ ಇಂಡಿಯಾ ವಿಮಾನವೇ ಆಗಿದೆ. ಇದು ಕೂಡ ಬೋಯಿಂಗ್ ಅಂತ ಹೇಳಿದ್ರೆ ಈಗಿನ ಆಧುನಿಕ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಬಹಳ ಸುರಕ್ಷಿತವಾಗಿ ಒಂದು ರೀತಿಯಲ್ಲಿ ಸಿದ್ಧಪಡಿಸಿರುವಂಥ ವಿಮಾನಗಳು. ಬಹಳ ದೊಡ್ಡ ರೀತಿಯಲ್ಲಿ ಸುರಕ್ಷತಾ ವ್ಯವಸ್ಥೆಯನ್ನು ಇದು ಒಳಗೊಂಡಿರುತ್ತೆ. ಆದ್ದರಿಂದ ಬೋಯಿಂಗ್ ವಿಮಾನ ಹೀಗೆ ಅಪಘಾತಕ್ಕೆ ಒಳಗಾದಾಗ ಒಂದು ಸಮಯದಲ್ಲಿ ಇತ್ತು, ಬೋಯಿಂಗ್ ಆದರೆ ನಾವು ಬರೋದಿಲ್ಲ, ಇಫ್ ಇಟ್ ಇಸ್ ಬೋಯಿಂಗ್ ವಿ ಆರ್ ನಾಟ್ ಗೋಯಿಂಗ್ ಅಂತ ಒಂದು ರೀತಿಯಲ್ಲಿ ಸ್ಲೋಗನ್ ಕೂಡ ಒಂದಷ್ಟು ಮಟ್ಟಿಗೆ ಏನು ಚಾಲ್ತಿಯಲ್ಲಿತ್ತು. ಅಂದರೆ ಬೋಯಿಂಗ್ ವಿಮಾನ ಸುರಕ್ಷಿತವೋ ಇಲ್ಲವೋ ಎನ್ನುವಂಥದ್ರ ಮೇಲೆ ಕೆಲವು ಪ್ರಶ್ನೆಗಳು ಎದ್ದಿದ್ದು. ಆದರೆ ನಿಜಕ್ಕೂ ಹೇಳಬೇಕಂದ್ರೆ ಬೋಯಿಂಗ್ ನಿಜಕ್ಕೂ ತುಂಬ ಸುರಕ್ಷಿತವಾಗಿರುವಂಥ ಒಂದು ವಿಮಾನ ಅಂತಲೇ ಹೇಳ್ಬೋದು. ಹಾಗಾದರೆ ವಿಮಾನದಲ್ಲಿ ಏನು ವಿಶೇಷ ಇರುತ್ತೆ ಇಲ್ಲ ಗಮನಿಸ್ಬೋದು. ಈ ದುರಂತ ಬೋಯಿಂಗ್ ವಿಮಾನಗಳ ಬಗ್ಗೆ ಹೆಚ್ಚುತ್ತಿರುವಂಥ ಅಪನಂಬಿಕೆಗಳನ್ನು ಇನ್ನಷ್ಟು ಹೆಚ್ಚಿಸುತ್ತಿವೆಯಾ ಎನ್ನುವಂಥ ಒಂದು ಪ್ರಶ್ನೆ ಈಗ ಜನರ ಮುಂದೆ ಇದೆ. ಇನ್ನು ನಾವು ನೋಡಬೇಕಾಗಿರುವಂಥ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಇದರಲ್ಲಿ ತಾಂತ್ರಿಕ ವೈಫಲ್ಯ ಆಗಿತ್ತ, ಹವಾಮಾನ ಸಂಬಂಧಿತ ಅಥವಾ ಅದಕ್ಕಿಂತ ಗಂಭೀರವಾಗಿರುವಂಥ ಏನಾದರೂ ಅಪಾಯ ಇತ್ತ ಎನ್ನುವುದನ್ನು ನೋಡಬೇಕು. ತಾಂತ್ರಿಕ ವೈಫಲ್ಯ ಅಂತ ಇಲ್ಲಿ ಈಗ ಸದ್ಯಕ್ಕೆ ಸಡನ್ನಾಗಿ ಗೊತ್ತಾಗಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದರೆ ಆ ಬ್ಲ್ಯಾಕ್ ಬಾಕ್ಸ್ ಏನು ತನಿಖೆಗೆ ಒಳಪಡಬೇಕು. ನಂತರ ಅದರಿಂದ ಏನೆಲ್ಲ ಹೊರಗೆ ಬರುತ್ತೆ ಮಾಹಿತಿ ನಂತರ ಗೊತ್ತಾಗತ್ತೆ. ಒಂದಷ್ಟು ನಿಜ, ಸುಮಾರು 14ರಿಂದ 16 ಗಂಟೆಗಳ ಒಂದು ದೀರ್ಘ ಪ್ರಯಾಣ ಈ ವಿಮಾನವನ್ನು ಮಾಡಬೇಕಾಗಿತ್ತು. ಅಂದರೆ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗತ್ತೆ. ಆದ್ದರಿಂದ ಫ್ಯೂಲ್
ಭಾಳ ದೊಡ್ಡ ಅಂದರೆ ಟ್ಯಾಂಕ್ ಫುಲ್ ಆಗುವ ರೀತಿಯಲ್ಲಿ ಅಷ್ಟು ದೀರ್ಘ ಪ್ರಯಾಣದ ಅವಧಿ ಹೇಳುವಾಗ ಒಂದು ವಿಮಾನಕ್ಕೆ ಫ್ಲೋಯಲ್ ಅಥವಾ ಇಂಧನ ಕೂಡ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗತ್ತೆ. ಶಾರ್ಟ್ ಟರ್ಮ್ ಡ್ಯೂರೇಷನ್ಗಿಂತ ಈ ಡ್ಯೂರೇಷನ್ಗಳಲ್ಲಿ ವಿಮಾನದಲ್ಲಿ ತುಂಬಿಸಲ್ಪಡುವಂಥ ಇಂಧನದ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಆದ್ದರಿಂದ ಫುಲ್ ಆಗಿರುವಂಥ ಟ್ಯಾಂಕ್ ಸಮಗ್ರವಾಗಿ ತುಂಬಿರುವಂಥ ಒಂದು ವಿಮಾನದಲ್ಲಿ ಇದು ಪ್ರಯಾಣಕ್ಕೆ ಇದು ರಿಸ್ಕ್ ಬಂತ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಈಗ ಮೇಲ್ನೋಟಕ್ಕೆ. ಯಾಕಂತ ಹೇಳಿದರೆ ಇಂಥ ಘಟನೆಗಳು ವಿಮಾನದಲ್ಲಿ ನಡೆಯುವಾಗ ಅದಕ್ಕೆ ಸಮಗ್ರವಾಗಿ ತನಿಖೆಯನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಈಗಾಗಲೇ ನರೇಂದ್ರ ಮೋದಿಯವರು ಮತ್ತು ನಾಗರಿಕ ವಿಮಾನ ಸಚಿವರಾಗಿರುವಂಥ ರಾಮ್ ಮೋಹನ್ ನಾಯ್ಡು ಅವರು ಮತ್ತು ಉನ್ನತ ಅಧಿಕಾರಿಗಳು ಅಮಿತ್ ಶಾ ಅವರನ್ನು ಸೇರಿಸಿಕೊಂಡು ಇದರ ಬಗ್ಗೆ ಅಹಮದಾಬಾದ್ನಲ್ಲಿ ಮುಂದಕ್ಕೆ ಮಾಡಬೇಕಾಗಿರುವಂಥ ರಕ್ಷಣಾ ಕಾರ್ಯಚಟುವಟಿಕೆ ಮತ್ತು ಈಗ ಏನು 242ರಲ್ಲಿ 230 + 10 ಮತ್ತು 2 ನಾನು ಹೇಳಿದ ಪ್ರಕಾರ ಇದರಲ್ಲಿ ಎಷ್ಟು ಮಂದಿಯನ್ನು ಬದುಕಿಸುವಂಥ ಪ್ರಯತ್ನ ನಡಿಬೇಕು ಮತ್ತು ಗಂಭೀರವಾಗಿ ಗಾಯಗೊಂಡಿರೋರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಟ್ಟು ಅವರನ್ನು ಚೇತರಿಸುವಂತೆ ಮಾಡಬೇಕು. ಎಲ್ಲವೂ ಕೂಡ ಈಗ ಆಗಬೇಕಾಗಿರುವಂಥ ಸಂಗತಿ. ಮಾಜಿ ಮುಖ್ಯಮಂತ್ರಿ ಗುಜರಾತಿದು ಅವರು ಈ ವಿಮಾನದಲ್ಲಿ ಇದ್ದರು ಎನ್ನುವಂಥ ಒಂದು ಮಾಹಿತಿ ಸಿಗ್ತಾ ಉಂಟು. ಅವರಿಗೆ ಗಾಯ ಆಗಿದೆ, ಗಂಭೀರ ಗಾಯ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಉಂಟು. ಅದು ಇನ್ನು ಮುಂದಕ್ಕೆ ಬಹುಶಃ ಕನ್ಫರ್ಮ್ ಆಗ್ಬೋದು ಅಂತ ಹೇಳ್ತಾ ಒಟ್ಟಿನಲ್ಲಿ ನಮ್ಮ ನಿರೀಕ್ಷೆ ಇಷ್ಟೇ, ಇದರಲ್ಲಿ ಯಾರು ಗಾಯಾಳಾಗಿದ್ದಾರೆ ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಮತ್ತು ಯಾರು ಇದರಲ್ಲಿ ಅಸುನೀಗಿದ್ದಾರೆ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತೇಳಿ. ಜನಜಾಗೃತಿಗಾಗಿ ತುಳುನಾಡು ನ್ಯೂಸ್.